ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಇನ್ನೊಂದೇನೆಂದರೆ ನನಗೆ ಕಂಟಿನ್ಯೂ ಆಗಿ ವಿಡಿಯೋಗಳನ್ನು ಹಾಕೋಕ್ಕಾಗ್ತಾ ಇಲ್ಲ, ತುಂಬ ಲೇಟಾಗಿ 15 ಡೇಸ್ಗೆ ಮಂತ್ಲಿ ಒನ್ಸ್ ಹಾಕ್ತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಯಾಕಂತ ರೀಸನ್ ಕೂಡ ಹೇಳ್ತೀನಿ ಕೆಲವು ದಿನಗಳಲ್ಲೇ. ಸೊ ಇನ್ನೊಂದೇನೆಂದರೆ ಒಂದು ಚಿಕ್ಕ ಡ್ರೀಮ್ ಇತ್ತು, ಹೋಮ್ ಥಿಯೇಟ್ರನ್ನ ತೊಗೋಬೇಕಂತ. ನಮ್ಮ ಹಸ್ಬೆಂಡ್ ಯಾವಾಗೂ ಹೇಳ್ತಿದ್ರು ತೊಗೋಬೇಕಂತ. ನಾನೇ ಬೇಡ ಅಂತಿದ್ದೆ. ಬಟ್ ಫೈನಲ್ ಆಗಿ ಹೋಮ್ ಥಿಯೇಟರ್ನ ತೊಗೊಂಡ್ವಿ, ಮೋಟರೋಲಾದು. ಸೊ ಮೋಟರೋಲಾ ಆಂಪಿ ಅಂತ ತುಂಬ ಚೆನ್ನಾಗಿದೆ. ಹೋಮ್ ಥಿಯೇಟರ್ ಇದ್ದರೆ ತುಂಬ ಖುಷಿ ಆಗೋದು ಏನಂದರೆ ನಮಗೆ ಎಲ್ಲ ಟೈಮಲ್ಲೂ ಎಲ್ಲ ಮೂವಿಗಳನ್ನು ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಕೆಲವೊಂದು ತುಂಬ ಫೇಮಸ್ ಆಗಿರೋ ಮೂವಿಗಳು ಅಥವಾ ತುಂಬ ಹಿಟ್ ಆಗಿರೋ ಮೂವಿಗಳು, ಚೆನ್ನಾಗಿರೋ ಮೂವಿಗಳನ್ನಷ್ಟೇ ನಾವು ಜಾಸ್ತಿಯಾಗಿ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ. ಬಟ್ ಮನೆಯಲ್ಲಿ ಹೋಮ್ ಥಿಯೇಟರ್ ಇದ್ಬಿಟ್ರೆ ನಾವು ಆರಾಮಾಗಿ ಎಲ್ಲ ಮೂವೀಸ್ಗಳನ್ನು, ಅಂದರೆ ನಮಗೆ ಅಮೆಝಾನ್ ಪ್ರೈಮಲ್ಲಿ ಬರುತ್ತೆ, ಜಿಯೋ ಸಿನಿಮಾದಲ್ಲಿ ಬರುತ್ತೆ, ಒಳ್ಳೊಳ್ಳೆ ಹೊಸ ಮೂವಿಗಳೆಲ್ಲ ಬರುತ್ತೆ. ಅದನ್ನು ನಾವು ಮನೆಯಲ್ಲೇ ಕೂತು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನೋಡೋಣ ಯಾವ ರೀತಿಯಾಗಿದೆ ಅಂತ. ಆ್ಯಕ್ಚುಲಿ ಇದನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು 8500 ಸಮಥಿಂಗ್ ಇತ್ತು. ದೀಪಾವಳಿ ಆಫರ್ ಹಾಗೆಯೇ ಡಿಸ್ಕೌಂಟ್ಸ್ ಎಲ್ಲ ಹೋಗಿ 4500ಗೆ ಸಿಕ್ಕಿದೆ. ಸೊ ಇದನ್ನು ನಾವು ಇವಾಗ ಅನ್ಬಾಕ್ಸ್ ಮಾಡೋಣ. ಆ್ಯಕ್ಚುಲಿ ಅವರೇ ಅನ್ಬಾಕ್ಸ್ ಮಾಡಿಕೊಡ್ತಾರೆ, ಫ್ಲಿಪ್ಕಾರ್ಟ್ ಅವರೇ ಬರ್ತಾರೆ. ನೀವಿಲ್ಲಿ ಪ್ಯಾಕಿಂಗನ್ನು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಪ್ಯಾಕಿಂಗನ್ನು ಕೂಡ ಮಾಡಿದ್ದಾರೆ. ಬಾಕ್ಸ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಯಾವ ಬ್ರ್ಯಾಂಡ್ಗಳಿಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಇದರ ಫೀಚರ್ಸ್ ಎಲ್ಲ ಇದೆ. ಇದರಲ್ಲಿ ನಮಗೆ ತುಂಬ ಖುಷಿಯಾಗೋದು ಏನಂದರೆ ಡಾಲ್ಬಿ ಅಟ್ಮೋಸ್ ಆಡಿಯೋ ಇದೆ, ಹಾಗೆಯೇ ಪೀಕ್ ಪವರ್ 160 ವ್ಯಾಟ್ ಇದೆ, HDMI ಆರ್ಕ್ ಇನೇಬಲ್ಡ್ ಇದೆ, ಬ್ಲೂಟೂತ್ 5.0, ಹಾಗೆಯೇ ರಿಮೋಟ್ ಇದೆ, USB ಇದೆ ಮತ್ತು ಆಕ್ಸ್ ಕೂಡ ಇದೆ. ಆ್ಯಕ್ಚುಲಿ ಇವರು ಫ್ಲಿಪ್ಕಾರ್ಟ್ ಅವರು ಡೆಲಿವರಿ ಕೊಡೋಕ್ಕೆ ಬಂದಾಗಲೇ ಎಲ್ಲ ಪಾರ್ಟ್ಸ್ಗಳನ್ನು ತೋರಿಸ್ತಾರೆ. ಅಂದರೆ ಥಿಂಗ್ಸ್ಗಳನ್ನು ಕರೆಕ್ಟಾಗಿ ಇದೆಯಾ ಇಲ್ವಾ ಅಥವಾ ವಾರಂಟಿ ಕಾರ್ಡ್ ಇದೆಯಾ ಇಲ್ವಾ ಎಲ್ಲವನ್ನು ತೋರಿಸಿ ಹೋಗ್ತಾರೆ. ಇದು ಇವಾಗ ಅನ್ಬಾಕ್ಸಿಂಗ್ ಮಾಡಾಗಿದೆ, ಹಾಗೆಯೇ ಅನ್ಬಾಕ್ಸಿಂಗ್ ಮಾಡಿದ್ದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಕನೆಕ್ಟ್ ಮಾಡಿ ಪೇರಿಂಗ್ ಕೂಡ ಮಾಡಾಗಿದೆ. ಇಲ್ಲಿ ಫರ್ನಿಚರ್ ಮೇಲೆ ಕರೆಕ್ಟಾಗಿ, ಅಂದರೆ ಜಾಗ ಕರೆಕ್ಟಾಗಿ ಸೂಟ್ ಆಗಿದೆ. ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಏನೂ ಇಲ್ಲ. ಟಿವಿಗಿಂತ ಸ್ವಲ್ಪ ದೊಡ್ಡದಾಗಿದೆ. ಹಾಗೆಯೇ ಸಬ್ ವೂಫರನ್ನು ಈ ಕಡೆ ಇಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಸೆಟ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಹಾಗೆಯೇ ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸೊ ಬೆಂಕಿ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟನ್ನು. ಮೋಟರೋಲಾ ಬ್ರ್ಯಾಂಡ್ ಕ್ವಾಲಿಟಿ ಅಂತೂ ತುಂಬ ಸಖತ್ತಾಗಿದೆ. ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೌಂಡ್ ಅಂತೂ ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಸೇಮ್ ನಮಗೆ ಥಿಯೇಟ್ರಲ್ಲಿ ಕೂತಾಗ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಅದೇ ರೀತಿಯಾಗಿ ಸೌಂಡ್ ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಫೀಚರ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿ ಇದೆ. ಸ್ವಲ್ಪ ಇವಾಗ ರೇಟ್ ಜಾಸ್ತಿ ಆಗಿರ್ಬೋದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಇದ್ರ ಜೊತೆ ಇನ್ನೊಂದೆರಡು ವಸ್ತುಗಳನ್ನು ತೊಗೊಂಡಿದ್ವಿ. ದೀಪಾವಳಿ ಹಬ್ಬಕ್ಕೆ ತೊಗೊಂಡಿದ್ದು, ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕುಕ್ಕರ್, 2-in-1 ಕುಕ್ಕರ್. ಒಂದು 2 ಲೀಟ್ರದು, ಇನ್ನೊಂದು 3 ಲೀಟರ್ದು. ಸೊ ಇದು ಕೂಡ ಅಷ್ಟೇ 1300 ಸಮಥಿಂಗ್ ಇತ್ತು. ಬಟ್ ಇದು ಬಂದ್ಬಿಟ್ಟು 724 ರುಪೀಸ್ಗೆಲ್ಲ ಸಿಕ್ಕಿದೆ. ಬಟರ್ಫ್ಲೈ ಬ್ರ್ಯಾಂಡು, ಇಲ್ಲಿ ನೀವು ನೋಡ್ತಿರ್ಬೋದು. ಬಟರ್ಫ್ಲೈ ಬ್ರ್ಯಾಂಡ್ ಅಂದರೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಇದು ಒಂದಿದೆ, ಇದು ಬಂದ್ಬಿಟ್ಟು 3 ಲೀಟರ್ದು. ಸೊ ಈ ರೀತಿಯಾಗಿದೆ. ಹಾಗೆಯೇ ಇದಕ್ಕೆ ಕ್ಯಾಪ್ ಬಂದ್ಬಿಟ್ಟು ಒಂದೇ ಕೊಟ್ಟಿರೋದು, ಎರಡಕ್ಕೂ ಕೂಡ ಅಡ್ಜಸ್ಟ್ ಆಗೋ ಥರ. ಸೊ ಇದು ಬಂದ್ಬಿಟ್ಟು 2 ಲೀಟರ್, ಚಿಕ್ಕದಾಗಿ ಕ್ಯೂಟ್ ಆಗಿದೆ. 724 ರುಪೀಸ್ಗೆ. ನಿಜವಾಗೂ ನಾವು ಶಾಪಲ್ಲೆಲ್ಲ ತರಕ್ಕೆ ಹೋದರೆ ಇದಕ್ಕೆ ತುಂಬ ಕಾಸ್ಟ್ಲಿ ಇದೆ. 1000 ರುಪೀಸ್, ಅಟ್ಲೀಸ್ಟ್ 900 ರುಪೀಸ್ ಆದರೆ ಹೇಳ್ತಾರೆ ಒಂದೊಂದಕ್ಕೂ. ಸೊ ಇಲ್ಲಿ ವಾರಂಟಿ ಕಾರ್ಡ್ ಅದೆಲ್ಲ ಇಟ್ಟಿದ್ದಾರೆ. ಸೊ
ನೆಕ್ಸ್ಟ್ ಒಂದು ಸೊಳ್ಳೆ ಬ್ಯಾಟ್ ಅನ್ನ ತಗೊಂಡಿದ್ದು. ಮುಂಚೆ ಇರೋ ಸೊಳ್ಳೆ ಬ್ಯಾಟ್ ಅಷ್ಟು ಚೆನ್ನಾಗಿ ಇರಲಿಲ್ಲ, ಅಂದ್ರೆ ಸೊಳ್ಳೆಗಳೆಲ್ಲ ಅಷ್ಟು ಬೇಗ ಸಾಯ್ತಾ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ಒಂದು ತಗೊಂಡಿದ್ದೀವಿ. ಇದು ಬಂದ್ಬಿಟ್ಟು 600 ರುಪೀಸ್ ಆಗಿತ್ತು. ಬಟ್ ನಾವು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು ಆಫರ್ಸ್ ಎಲ್ಲ ಹೋಗಿ 400 ಸಮಥಿಂಗ್ ಆಗಿದೆ. ಸೊ 6 ಮಂತ್ ವಾರಂಟಿ ಇದೆ. ಹಾಗೆ ಇದು ಬಂದ್ಬಿಟ್ಟು ಲಾಂಗ್ ಬ್ಯಾಟ್ರಿ ಲೈಫ್ ಇದೆ. ಸೊ ಈ ರೀತಿಯಾಗಿ ಇದೆ ಸೊಳ್ಳೆ ಬ್ಯಾಟ್ ಬಂದ್ಬಿಟ್ಟು. ಜಸ್ಟ್ ಹಾಗೆ ತೋರಿಸೋಣ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಇವಾಗ ವಿಂಟರ್ ಸೀಸನ್ ಬಂತಲ್ವಾ, ಸೊ ಒಂದು ಮಾಯಿಶ್ಚರೈಸರ್ ಅನ್ನ ತಗೊಂಡಿದ್ದು. ಇದು ಬಂದ್ಬಿಟ್ಟು ವ್ಯಾಸ್ಲಿನ್ ಬ್ರ್ಯಾಂಡು 360 ರುಪೀಸ್ಗೆ ಸಿಕ್ತು. ಇದು ಆ್ಯಕ್ಚುಲಿ ಇನ್ನೂ ಕಡಿಮೆ ಇತ್ತು, ಬಟ್ ಇವಾಗ ಜಾಸ್ತಿ ಆಗಿದೆ ಅನ್ಕೊಂತೀನಿ. ಬಟ್ ಸ್ವಲ್ಪ ಒಂದು 10% ಡಿಸ್ಕೌಂಟ್ ಆಗಿ ಸಿಕ್ಕಿದೆ ಅಷ್ಟೇ ಇದು. ಸೊ ಇದೊಂದನ್ನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಒಂದು ಡ್ರೆಸ್ಸನ್ನು ತೊಗೊಂಡೆ, ಕಾಮನ್ ಆಗಿರೋ ನಾರ್ಮಲ್ ಆಗಿರೋ ಕುರ್ತಿಯನ್ನು ತೊಗೊಂಡಿದ್ದು. ಸೊ ಇದು ಬಂದ್ಬಿಟ್ಟು 300 ರುಪೀಸ್ಗೆ ತೊಗೊಂಡಿದ್ದು. ಕಾಟನ್ ಇದು ತುಂಬ ಚೆನ್ನಾಗಿದೆ, ವರ್ತ್ ಅನಿಸ್ತು, ಅದಕ್ಕೆ ತೊಗೊಂಡಿದ್ದು 300 ರುಪೀಸ್ಗೆ ಒಂದು ಇದು. ಸೊ ಇಷ್ಟೇನೆ. ಹಾಗೆಯೇ ಮೊನ್ನೆ ತುಳಸಿ ವಿವಾಹ ಪೂಜೆ ಇತ್ತಲ್ವ, ಆವತ್ತು ಚಿಕ್ಕದಾಗಿ ತುಳಸಿ ಪೂಜೆಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಕೆಲವೊಂದು ಕ್ಲಿಪ್ಸ್ಗಳಿತ್ತು, ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.